ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಸಾಕ್ಷಾತ್ಕಾರ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಸಮಾಧಿಯ ಬಗೆಗಳು ಅಥವಾ ಏಕಾಗ್ರತೆಯ ಹಂತಗಳು 3. ಮೊದಲನೆಯದರಲ್ಲಿ ಮನುಷ್ಯನು ತಲ್ಲೀನನಾದಂತೆ ಅನುಭವಿಸುವನು. ಆತನ ಸಂವೇದನೆಗಳು, ಅನಿಸಿಕೆಗಳು ಹಾಗೂ ಭಾವಗಳು ತಾತ್ಕಾಲಿಕವಾಗಿ ಸ್ತಬ್ಧವಾದಂತೆ ತೋರಿ ಆ ಸಮಯದ ಮಟ್ಟಿಗೆ ನಷ್ಟವಾದಂತೆ ಕಂಡುಬರುವವು. ಗಾಢನಿದ್ರೆಯಲ್ಲಿ ಯಾವುದನ್ನೂ ಅರಿಯದ ಮನುಷ್ಯನನ್ನು ಆತನು ಹೋಲುವನು. ಎರಡನೇ ಬಗೆಯೆಂದರೆ ಮನುಷ್ಯನಿಗೆ ಒಂದು ಬಿಂದುವಿನ ಮೇಲೆ ಗಾಢವಾದ ಏಕಾಗ್ರತೆ ಇದ್ದರೂ ಅದರಲ್ಲಿ ಮುಳುಗಿದಂತೆ ಆತನು ಅನುಭವಿಸುವುದಿಲ್ಲ. ಮರೆವಿನಲ್ಲಿ ಅರಿವಿನ ಸ್ಥಿತಿ ಎಂದು ಇದನ್ನು ವರ್ಣಿಸಬಹುದು. ತೋರಿಕೆಗೆ ಯಾವುದರ ಅರಿವೂ ಆತನಿಗಿರದಿದ್ದರೂ ಅದು ಕೇವಲ ಛಾಯಾರೂಪದಲ್ಲಾದರೂ ಆತನಲ್ಲಿರುವುದು. ಮನುಷ್ಯನೊಬ್ಬನು ಒಂದು ಸಮಸ್ಯೆಯನ್ನು ಕುರಿತು ಆಳವಾಗಿ ಆಲೋಚಿಸುತ್ತಾ ರಸ್ತೆಗುಂಟ ಹೋಗುತ್ತಿರುವನೆಂದು ತಿಳಿಯಿರಿ. ಆತನು ಅದರಲ್ಲಿ ಎಷ್ಟರ ಮಟ್ಟಿಗೆ ಮಗ್ನನಾಗಿರುವನೆಂದರೆ ದಾರಿಯಲ್ಲಿ ಬೇರೆಯದೇನೋ ಆತನಿಗೆ ಕಾಣಿಸದು, ಅಕ್ಕಪಕ್ಕದ ಯಾವ ಸಪ್ಪಳವೂ ಕೇಳಿಸದು. ಆತನು ಮೈಮೆರೆತ ಸ್ಥಿತಿಯಲ್ಲಿ ಹೋಗುತ್ತಿರುವನು. ಆದರೂ ರಸ್ತೆಯ ಪಕ್ಕದಲ್ಲಿರುವ ಗಿಡಕ್ಕೆ ಹಾಯುವುದಿಲ್ಲ. ಆ ದಾರಿಯಲ್ಲಿ ಬರುವ ಮೋಟಾರು ಕಾರಿಗೆ ಡಿಕ್ಕಿ ಹೊಡೆದು ಬೀಳುವುದಿಲ್ಲ. ಆ ಮರೆವಿನ ಸ್ಥಿತಿಯಲ್ಲಿಯೂ ಆತನು ತನಗೆ ತಿಳಿದಂತೆ ಎಲ್ಲ ಅವಶ್ಯಕತೆಗಳನ್ನು ಗಮನಿಸಿ ಪ್ರಸಂಗಾನುಸಾರ ವರ್ತಿಸುವನು. ಅವನಿಗೆ ಈ ಕಾರ್ಯಗಳ ಅರಿವಿರುವುದಿಲ್ಲ. ಅದು ಮರೆವಿನ ಸ್ಥಿತಿಯಲ್ಲಿ ಅರಿವಿದ್ದಂತೆ. ಮನಸ್ಸಿನ ಇಂಥ ಸ್ಥಿತಿಯಲ್ಲಿ ಉಳಿದ ವಸ್ತುಗಳ ಅರಿವು ನಿದ್ರೆಯಲ್ಲಿಯಂತೆ ತೋರಿ ಅದರ ಪರಿಣಾಮವಾಗುವುದಿಲ್ಲ. ಮೂರನೆಯದು ಸಹಜ ಸಮಾಧಿ. ಇದು ಏಕಾಗ್ರತೆಯ ಅತ್ಯಂತ ಸೂಕ್ಷ್ಮ ರೂಪವಾಗಿದೆ. ಈ ಸ್ಥಿತಿಯಲ್ಲಿ ಮನುಷ್ಯನು ಮನಸ್ಸಾ ಕಾರ್ಯಮಗ್ನನಾಗಿದ್ದರೂ ಆತನು ಆಂತರ್ಯದಲ್ಲಿ ಸತ್ಯವಸ್ತುವಿನಲ್ಲಿಯೇ ನೆಲೆಸಿರುವನು. ಬಹಿರಂಗದಲ್ಲಿ ಅವನು ಹೊರಗಿನ ಕೆಲಸದಲ್ಲಿ ತೊಡಗಿದ್ದರೂ ಆತನ ಅಂತರಂಗವು ಅದೇ ಕಾಲಕ್ಕೆ ಪವಿತ್ರ ವಿಚಾರದಲ್ಲಿ ತೊಡಗಿರುತ್ತದೆ. ಪ್ರಾಪಂಚಿಕ ಕಾರ್ಯಗಳಲ್ಲಿ ಅವನು ನಿರತನಾದಂತೆ ಕಂಡರೂ ಅದು ಸದಾಕಾಲ ಸಮಾಧಿಯಲ್ಲಿಯೇ ಇರುವನು. ಇದು ಸಮಾಧಿಯ ಅತ್ಯುಚ್ಚ ಪ್ರಕಾರವಾಗಿದ್ದು ಇದರಲ್ಲಿ ಶಾಶ್ವತವಾಗಿ ನೆಲೆಸಿದ ಮೇಲೆ ಮುಂದೆ ಸಾಧಿಸುವುದೇನೋ ಉಳಿಯಲಾರದು. ಬಾಬೂಜಿ ಮಹಾರಾಜರು ಇಲ್ಲಿ ನಮಗೇನು ಹೇಳ್ತಾ ಇದ್ದಾರೆ, ಸಮಾಧಿ ಅಂದರೆ ನಾವು ಸೇರಬೇಕಾಗಿರುವಂತಹ ಕೊನೆಯ ಸೋಪಾನವಾಗಿರುವಂಥ ಸಮಾಧಿ ಒಳಗೆ ಕೂಡ ಮತ್ತೆ ಅದರಲ್ಲಿ 3 ಹಂತ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಸಮಾಧಿಯಲ್ಲಿರುವಂತಹ 3 ಹಂತದಲ್ಲಿ ಮೊದಲನೇದ್ರೊಳಗೆ ಏನಾಗ್ತದೆ ಅಂದರೆ ಮನುಷ್ಯ ಒಂಥರ ತಲ್ಲೀನನಾದಂತೆ ಅನುಭವಿಸ್ತಾನೆ. ತಲ್ಲೀನ ಅಂದರೆ ಅದು ಒಂಥರ ಆ ಒಂದು ವಸ್ತು, ಆ ಸತ್ಯ ವಸ್ತುವಿನಲ್ಲೇ ಒಂದಾಗ್ಬಿಟ್ಟಿದ್ದೀನೇನೋ ಅನ್ನೋಂಥ ಭಾವನೆ, ಆ ತಲ್ಲೀನತೆ ಅಂತ ಹೇಳ್ತಾರೆ. ಆ ಒಂದಾಗಿರುವಂತಹ ಭಾವನೆ ಅವನಲ್ಲಿ ಇರ್ತದೆ. ಆ ಅನುಭವ ಅವನು ಅನುಭವಿಸ್ತಾ ಇರ್ತಾನೆ. ಆತನ ಒಂದು ಸಂವೇದನೆಗಳು, ಅನಿಸಿಕೆಗಳು ಮತ್ತು ಭಾವಗಳು ಅವು ತಾತ್ಕಾಲಿಕವಾಗಿ ಸ್ತಬ್ಧವಾದಂತೆ, ಅಂದರೆ ಏನೂ ಇಲ್ಲಪ್ಪ ಅನ್ನೋಂಥರ ಸಂವೇದನೆ ಅನ್ನಿಸ್ತಾ ಇಲ್ಲ. ಏನಾದರೂ ಹೇಳಬೇಕು ಅನ್ನಿಸ್ಬೇಕು ಅಂದ್ರೂ ಅದು ಅನ್ನಿಸ್ತಾ ಇಲ್ಲ. ಭಾವಗಳು ಅದು ತಾತ್ಕಾಲಿಕವಾಗಿ ಎಲ್ಲನೂ ಸ್ತಬ್ಧ ಆದಂತೆ ನಿಂತುಬಿಟ್ಟಂಗೆ ಅನ್ನಿಸ್ತದೆ. ಆ ಸಮಯದ ಮಟ್ಟಿಗೆ ಅದೆಲ್ಲ ನಷ್ಟವಾಗಿಬಿಟ್ಟಿದೆ ಅನ್ನೋ ಥರ ಕಂಡು ಬರ್ತದೆ ಅವನಿಗೆ. ಗಾಢ ನಿದ್ರೆಯೊಳಗೆ ಇದ್ದಾಗ ಯಾವುದನ್ನು ಅರಿಯದ ಒಂದು ಮನುಷ್ಯನನ್ನು ಆತನು ಹೋಲ್ತಾನೆ. ನಿದ್ರಿಸ್ತಾ ಇರ್ತಾನೆ ಅಂದರೆ ಎಲ್ಲ ಇರುತ್ತೆ, ಆದರೆ ಅವನಿಗೆ ಯಾವುದ್ರದ್ದು ಎಚ್ಚರಿಕೆ ಇರುವುದಿಲ್ಲ. ಅಂಥ ಒಬ್ಬ ಮನುಷ್ಯನನ್ನು ಆ ಮೊದಲನೇ ಹಂತದ ಸಮಾಧಿ ಏನಿದೆಯಲ್ಲ ಅದು ಹೋಲ್ತದೆ. ಆ ಸಮಾಧಿಯ ಸ್ಥಿತಿಯಲ್ಲಿರುವಂತಹ ಮನುಷ್ಯ ಆ ಒಂದು ಗಾಢ ನಿದ್ರೆಯಲ್ಲಿ ಇದ್ದಾಗ ಯಾವ ರೀತಿಯಾಗಿರ್ತಾನೆ ಆ ರೀತಿಯಂಥ ಒಂದು ಸ್ಥಿತಿಯನ್ನು ಹೋಲ್ತಾನೆ ಅಂತ. ಎರಡನೇ ಬಗೆದು ಏನಂತಂದರೆ ಮನುಷ್ಯನಿಗೆ ಒಂದು ಬಿಂದುವಿನ ಮೇಲೆ ಗಾಢವಾಗಿರುವಂಥ ಏಕಾಗ್ರತೆ ಇದ್ರೂ ಅದರಲ್ಲಿ ಮುಳುಗಿದಂತೆ ಆತನು ಅನುಭವಿಸೋದಿಲ್ಲ. ಇದು ನೋಡಿ ಎರಡನೇದು. ಅಂದರೆ ಯಾವುದೋ ಒಂದು ವಿಷಯದ ಬಗ್ಗೆ ಏಕಾಗ್ರತೆ ಗಾಢವಾಗಿ ಇರ್ತದೆ, ಮಾಡಬೇಕನ್ನಿಸ್ತದೆ, ಮಾಡ್ತಾ ಇರ್ತಾನೆ, ಅದರಲ್ಲಿ ಸಂಪೂರ್ಣ ಅವನು ಏಕಾಗ್ರನಾಗಿರ್ತಾನೆ. ಆದರೆ ಅದರಲ್ಲಿ ಅವನು ಮುಳುಗಿರುವಂಥ ಒಂದು ಅನುಭವ ಇರುವುದಿಲ್ಲ ಅವನಿಗೆ. ಮರೆವಿನಲ್ಲಿ ಅರಿವಿನ ಸ್ಥಿತಿ ಅಂಥೇಳಿ ಇದನ್ನು ವರ್ಣಿಸ್ತಾರೆ. ಅಂದರೆ ಎಲ್ಲ ಮರ್ತೋದಂಗೆ ಇರುತ್ತೆ, ಆದರೆ ಅದರ ಅರಿವಿಕೆನೂ ಇರುತ್ತೆ. ಅಂದರೆ ಪೂರ್ತಿ ಮೊದಲನೇದೇನು ಪೂರ್ತಿ ಏನೂ ಇಲ್ಲ, ಸ್ತಬ್ಧವಾಗಿರುವಂಥದ್ದು. ಆದರೆ ಇಲ್ಲಿ ಮರ್ತೋಗಿದ್ರೂ ಮತ್ತು ಅದರಲ್ಲೂ ಅರಿವಿರ್ತದೆ. ಅಂಥ ಒಂದು ಸ್ಥಿತಿ ಆ ಛಾಯಾರೂಪದಲ್ಲಾದರೂ ಆತನೊಳಗೆ ಇರ್ತದೆ ಆ ಸ್ಥಿತಿ. ಮನುಷ್ಯನೊಬ್ಬನು ಒಂದು ಸಮಸ್ಯೆಯನ್ನು ಕುರಿತು ಆಳವಾಗಿ ಆಲೋಚಿಸ್ತಾ ರಸ್ತೆಗುಂಟ ಹೋಗ್ತಾ ಇರ್ತಾನೆ ಅಂತ ಅಂದ್ಕೊಳ್ಳೋಣ.
ಆತ ಅದರೊಳಗೆ ಎಷ್ಟರ ಮಟ್ಟಿಗೆ ಮಗ್ನ ಆಗಿರ್ತಾನೆ ಅಂತಂದರೆ, ರಸ್ತೆ ಒಳಗೆ ಆ ಆಲೋಚನೆ ಒಳಗೆ ದಾರಿ ಒಳಗೆ ಬೇರೆ ಏನಾದರೂ ಆತನಿಗೆ ಕಾಣಿಸ್ತದ ಅಂದರೆ ಏನೂ ಕಾಣಲ್ಲ. ಹೋಗ್ತಾ ಇರ್ತಾನೆ ಸುಮ್ಮನೆ ಎಲ್ಲೋ ಆಲೋಚನೆ. ಅದಕ್ಕೆ ಪರಧ್ಯಾಸ ಅಂತ ಹೇಳ್ತಾರೆ. ಅದಕ್ಕೆ ಅಕ್ಕಪಕ್ಕ ಯಾವ ಸಪ್ಪಳಾದರೂ ಅವ್ನಿಗೇನು ಕೇಳಿಸೋದಿಲ್ಲ. ಒಂದೊಂದು ಸರಿ ಪಕ್ಕಕ್ಕೆ ಬಂದು ಮೋಟರ್ ಸೈಕಲ್ ಅವ್ನು ಜೋರಾಗಿ ಹಾರ್ನಾಕಿ, ಏನು ರೀ ಎಲ್ಲೋಡ ಹೋಗ್ತಾ ಇದ್ದೀರಾ, ಸರಿಗೆ ಎಚ್ಚರಿಟ್ಕೊಂಡು ಹೋಗಿ ಅಂತ. ಆವಾಗ ಅವ್ನಿಗೆ ಎಚ್ಚರಿಕೆ ಬರುತ್ತೆ. ಅಂದರೆ ಆ ಥರ ಒಂದು ಸ್ಥಿತಿ ಅವನಲ್ಲಿರುತ್ತೆ ಅಂತ ಬಾಬೂಜಿಯವರು ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಆತನ ಅದರೊಳಗೆ ಎಷ್ಟರ ಮಟ್ಟಿಗೆ ಆ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಂತ ಎಷ್ಟರ ಮಟ್ಟಿಗೆ ಅದರ ಮೇಲೆ ಮಗ್ನ ಆಗಿರ್ತಾನೆ ಅಂತಂದರೆ, ದಾರಿ ಒಳಗೆ ಅವನಿಗೆ ಬೇರೆ ಏನೂ ಕಾಣಿಸೋದಿಲ್ಲ, ಅಕ್ಕಪಕ್ಕ ಯಾವ ಸಪ್ಪಳನೂ ಕೇಳಿಸೋದಿಲ್ಲ. ಆತ ಪೂರ್ತಿ ಮೈಮರ್ತಿರುವಂಥ ಸ್ಥಿತಿಯಲ್ಲಿ ಹೋಗ್ತಾ ಇರ್ತಾನೆ. ಆದರೂ ರಸ್ತೆ ಪಕ್ಕದಲ್ಲಿರುವಂತಹ ಗಿಡಕ್ಕೆ ಅವನು ಹೋಗಿ ಹಾಯೋದಿಲ್ಲ, ದಾರಿ ಒಳಗೆ ಬರುವಂಥ ಮೋಟ್ರ್ ಕಾರ್ಗೆ ಡಿಕ್ಕಿ ಹೊಡೆಯೋದಿಲ್ಲ, ಕೆಳಗೆ ಬೀಳಲ್ಲ. ಆ ಒಂದು ಮರವಿನ ಸ್ಥಿತಿಯಲ್ಲಿ ಕೂಡ ಆತನಿಗೆ ತನಗೆ ತಿಳಿದಂತೆ ಎಲ್ಲ ಅವಶ್ಯಕತೆಗಳನ್ನು ಗಮನಿಸಿ ಪ್ರಸಂಗಾನುಸಾರ ವರ್ತಿಸುವಂತಹ ಅರಿವಿದೆ. ಅವನು ಈ ಒಂದು ಕಾರ್ಯಗಳ ಅರಿವಿರುವುದಿಲ್ಲ, ಅದು ಮರವಿನ ಸ್ಥಿತಿಯಲ್ಲಿ ಅರಿವಿದ್ದಂತೆ. ಅಂದರೆ ಅವನು ಇದೆಲ್ಲ ಹಾಯ್ದು ಆ ಗಿಡ ಬರುತ್ತೆ ಪಕ್ಕದಿಂದ ಹೋಗ್ತಾ ಇರ್ತಾನೆ, ಮೋಟರ್ ಬೈಕ್ ಬರುತ್ತೆ ಅದ್ರ ಸೈಡಿಂದ ಹೋಗ್ತಾನೆ, ಅದು ಯಾವುದೋ ಅವನಿಗೆ ಅರಿವಿರುವುದಿಲ್ಲ. ಆದರೆ ಇಲ್ಲಿ ಪೂರ್ತಿ ಅವನು ಮಗ್ನ ಆಗಿರ್ತಾನೆ. ಆದರೆ ಈ ಕೆಲಸ ಕಾರ್ಯಗಳೆಲ್ಲ ಅರಿವಿದ್ದವನು ಯಾವ ರೀತಿ ಮಾಡ್ತಾನೆ ಅದೇ ರೀತಿಯಾಗಿ ಅವನು ಮಾಡ್ತಾ ಇರ್ತಾನೆ. ಕಡೆಯಿಂದ ಇದು ಏನು ಸ್ಥಿತಿ ಅಂತ ಹೇಳಿದ್ದಾರೆ ಬಾಬೂಜಿ ಮಹಾರಾಜರು, ಮರೆವಿನಲ್ಲಿ ಅರಿವಿನ ಸ್ಥಿತಿ ಅಂತ. ಈ ಸ್ಥಿತಿ ಒಳಗೆ ಸಂಪೂರ್ಣ ಒಂದು ವಿಷಯದ ಬಗ್ಗೆ ಅವನು ಮಗ್ನನಾಗಿದ್ದರೂ ಅವನಿಗೆ ಸುತ್ತೂ ಇರುವಂಥ ಯಾವ ವಿಷಯಗಳ ಬಗ್ಗೆ ಅರಿವಿಲ್ಲದೇ ಇದ್ರೂ ಅದನ್ನು ಅರಿವಿದ್ದವನು ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾನೆ ಅದೇ ರೀತಿಯಲ್ಲಿ ಅವನು ಮಾಡ್ತಾನೆ. ಇನ್ನು ಮೂರನೆಯದಾಗಿರುವಂತಹ ಸಹಜ ಸಮಾಧಿಯ ಬಗ್ಗೆ ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಇದು ಏಕಾಗ್ರತೆಯ ಅತ್ಯಂತ ಸೂಕ್ಷ್ಮ ರೂಪ ಅಂತ. ಅಂದರೆ ಈ ಸ್ಥಿತಿಯೊಳಗೆ ಮನುಷ್ಯ ಮನಸ ಕಾರ್ಯಮಗ್ನನಾಗಿದ್ದರೂ ಆತನ ಆಂತರ್ಯದಲ್ಲಿ ಸತ್ಯವಸ್ತುವಿನಲ್ಲಿ ನೆಲೆಸಿರ್ತಾನೆ. ಅಂದರೆ ಎಲ್ಲ ಕೆಲಸಗಳನ್ನು ಅವನು ಮನಸ್ಸಾ ಮಾಡ್ತಾ ಇರ್ತಾನೆ, ಮನಸ್ಸಿಟ್ಟೇ ಮಾಡ್ತಾ ಇರ್ತಾನೆ. ಅಂದರೆ ಅರಿವಿಲ್ಲದೆ ಏನು ಮಾಡ್ತಾ ಇರಲ್ಲ, ಅವನು ಮನಸ್ಸಿಟ್ಟೇ ಮಾಡ್ತಾ ಇರ್ತಾನೆ. ಆದರೆ ಆಂತರ್ಯದೊಳಗೆ ಆ ಸತ್ಯವಸ್ತುವಿನೊಳಗೆ ನೆಲೆಸಿರ್ತಾನೆ. ಯಾವಾಗಲೂ ಆ ಸತ್ಯವಸ್ತುವಿನಲ್ಲಿನೇ ಅವನ ಧ್ಯಾನ ಇರುತ್ತೆ, ಅವನು ಅದರಲ್ಲೇ ಜೀವಿಸ್ತಾ ಇರ್ತಾನೆ. ಆದರೆ ಹೊರಗಡೆ ಎಲ್ಲನೂ ಮನಸ್ಸಿಟ್ಟೆ ಕೆಲಸಗಳು ನಡೀತಾ ಇರುತ್ತೆ. ಪ್ರಾಪಂಚಿಕವಾಗಿ ಎಲ್ಲರೂ ಮನುಷ್ಯರು ಯಾವ ರೀತಿ ಕೆಲಸ ಮಾಡ್ತಾರೆ ಅದೇ ರೀತಿ ಮಾಡ್ತಾ ಇರ್ತಾನೆ ಅವನು. ಏನೂ ಭಿನ್ನ ಇರೋದಿಲ್ಲ. ನೋಡಿದರೆ ಸಾಮಾನ್ಯ ಮನುಷ್ಯರು ಯಾವ ರೀತಿ ಕೆಲಸ ಮಾಡ್ತಾ ಇರ್ತಾರೆ ಪ್ರಾಪಂಚಿಕವಾಗಿ ಅದೇ ರೀತಿ ಮಾಡ್ತಾ ಇರ್ತಾನೆ. ಆದರೆ ಒಳಗಡೆ ಮಾತ್ರ ಸದಾ ಸತ್ಯವಸ್ತುವಿನಲ್ಲಿನೇ ಅವನು ಜೀವಿಸ್ತಾ ಇರ್ತಾನೆ. ಆದ ಕಾರಣ ಬಾಬೂಜಿ ಮಹಾರಾಜರನ್ನು ನೋಡಿದಾಗ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಿದ್ರಂತೆ. ಕಡೆಗೆ ಅವ್ರ ಕೆಲಸದವರೊಟ್ಟಿಗೆ ಜಗಳನೂ ಆಡ್ತಿದ್ರಂತೆ ಬಾಬೂಜಿಯವರು. ಈ ಥರ ಹಾಗೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನೋಡಿದ್ರೆ ಏನು ಅನಿಸ್ಬೋದು, ಏನಪ್ಪ ಇವ್ರು ಹಿಂಗೆ ಕೇಳ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳಿ ಅನಿಸ್ತಾ ಇತ್ತಂತೆ ಅವಾಗಿನವ್ರು ಹೇಳಿರೋವಂಥದ್ದು ಹೇಳ್ತಾ ಇದ್ದೀನಿ ನಾನು. ಅಷ್ಟೊಂದು. ಆಮೇಲೆ ಬಾಬೂಜಿಯವರು ಹಿಂದೆ ಬಿದ್ದು ದಕ್ಷಿಣದ ಕಡೆಯವ್ರು ಬರ್ತಾಯಿದ್ದಾರೆ, ಅವ್ರಿಗೆ ಅವ್ರಿಗೆ ಅನ್ನ ತುಂಬ ಮುಖ್ಯ, ಅಕ್ಕಿ ಚೆನ್ನಾಗಿದೆಯಾ ಇಲ್ಲ ನೋಡಿ, ಅದನ್ನು ಸರಿ ನೋಡ್ಕೊಳ್ಳಿ, ಇದು ಸರಿ ಮಾಡಿ ಅಂತಂದರೆ ಆ ಪಕ್ಕದಲ್ಲಿರೋ ಬಾಬೂಜಿ ನೀವು ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಳಿ ನಾವೆಲ್ಲ ನೋಡ್ಕೋತೀವಿ ಅನ್ನೋ ಥರ ಮಾತಾಡಿದವರು ಇದ್ದಾರೆ ಅಂತ. ಅಂದರೆ ಅವ್ರ ಮಾತುಗಳು ಆ ಥರ ಇರ್ತಿತ್ತು. ಅಷ್ಟೇ ಒಂದು ಸರಳವಾಗಿ ಸಾಮಾನ್ಯ ಮನುಷ್ಯರು ಹೇಗೆ ಮಾತಾಡ್ತಾರೆ, ಹೇಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅದೇ ರೀತಿಯಲ್ಲೇ ಇರ್ತಿತ್ತು. ಆದರೆ ಒಳಗಡೆ ಅದು ಸಂಪೂರ್ಣ ಆ ಒಂದು ಸಮಸ್ಥಿತಿಯಲ್ಲೇ ಲಯ ಆಗಿರುವಂಥದ್ದು ಇರ್ತಿತ್ತು. ಹಾಗೆ ಪ್ರಾಪಂಚಿಕ ಕಾರ್ಯಗಳಲ್ಲಿ ಅವನು ನಿರತನಾದಂತೆ ಕಂಡರೂ ಆತನು ಸದಾಕಾಲ ಸಮಾಧಿಯಲ್ಲಿಯೇ ಇರುವನು. ಇದು ಸಮಾಧಿಯ ಅತ್ಯುಚ್ಚ ಪ್ರಕಾರವಾಗಿದ್ದು ಇದರಲ್ಲಿ ಶಾಶ್ವತವಾಗಿ ನೆಲೆಸಿದ ಮೇಲೆ ಮುಂದೆ ಸಾಧಿಸುವುದೇನೂ ಉಳಿಯಲಾರದು. ನೋಡಿ, ಈ ಒಂದು ಸಹಜ ಸಮಾಧಿಯ ಸ್ಥಿತಿಯನ್ನು ಯಾರಾದರೆ ಪಡ್ಕೊಂಡಿರ್ತಾರೆ ಅವರಿಗಿನ್ನ ಮುಂದೆ ಇನ್ನೇನು ಪಡ್ಕೋಬೇಕು ಅನ್ನೋವಂಥದ್ದು ಏನೂ ಉಳಿಯೋದಿಲ್ಲ ಅಂತ ಹೇಳಿದ್ದಾರೆ ಬಾಬೂಜಿಯವರು. ಕಾರಣ ಮಿತ್ರರೇ, ನಾವು ಪಡ್ಕೋಬೇಕಾಗಿರುವಂತಹ ಆ ಕಡೆಯ ಒಂದು ಸೋಪಾನ ಮಜಲು ಏನಿದೆಯಲ್ಲ, ಸಮಾಧಿಯ ಸ್ಥಿತಿಯ ಬಗ್ಗೆ ಬಾಬೂಜಿ ಮಹಾರಾಜರು
ಅದೆಷ್ಟು ಚೆನ್ನಾಗಿ ನಮಗೆ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿಗೆ ಈ ಸತ್ಸಂಗ ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ. Mm-hmm.